ಹಲೋ ಸ್ನೇಹಿತರೆ, ಶ್ರವಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ಕ್ರೋಧಿನಾಮ ಸಂವತ್ಸರ 4ನೇ ಚತುರ್ಥಿ ತಿಥಿಯಂದು ಶುಕ್ರವಾರ 6ನೇ ತಾರೀಕು ಶ್ರೀದೇವಿ ಗೌರಿದೇವಿಯ ಪೂಜೆ ಅಥವಾ ಸ್ವರ್ಣಗೌರಿ ವ್ರತವನ್ನು ಆಚರಿಸ್ತೇವೆ. ಮಾರನೇ ದಿನ ಅಂದರೆ ಶನಿವಾರ 7ನೇ ತಾರೀಕು ಗಣೇಶ ಚತುರ್ಥಿಯ ಹಬ್ಬ. ವಾರವೇ ಬೆಳಗ್ಗೆ ಚತುರ್ಥಿ ತಿಥಿ ಪ್ರಾರಂಭವಾಗುತ್ತೆ. ಅದು 8:29 ಆದರೆ ಚಂದ್ರೋದಯ ಸಮಯ ನಮಗೆ ಆರಂಭವಾಗೋದು ಮಧ್ಯಾಹ್ನ 3 ಗಂಟೆಗೆ. ಆದ್ದರಿಂದ ಅಷ್ಟು ಉತ್ತಮವಾದದ್ದಲ್ಲ ಅಂತ ಹೇಳಿ ಮಾರನೇ ದಿನ ಅಂದರೆ ಶನಿವಾರದಂದು ನಾವು ಚತುರ್ಥಿ ತಿಥಿ ಬೆಳಗ್ಗೆ ನಮಗೆ 9:29 ಇರೋದರಿಂದ ಅವತ್ತಿನ ದಿನ ಗಣೇಶ ಚತುರ್ಥಿ ಹಬ್ಬ ಮಾಡಲು ಒಂದು ಉತ್ತಮ ದಿನ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಸೂರ್ಯೋದಯ ಸಮಯ ಬಂದು 6:09 ಮತ್ತು ಸೂರ್ಯಾಸ್ತ ಸಮಯ ಬಂದು 6:26. ಮತ್ತು ಶನಿವಾರದಂದು ಅತ್ಯಂತ ಶುಭದಾಯಕ ದಿನ. ಯಾಕಂದರೆ ಅವತ್ತಿನ ದಿನ ಚತುರ್ಥಿ ತಿಥಿ ಜೊತೆಗೆ ಚಂದ್ರೋದಯ ಸಮಯ ಬೆಳಗ್ಗೆ 9:29. ಅವತ್ತಿನ ದಿನ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲು ಒಂದು ಉತ್ತಮ ದಿನ ಅಂತಲೇ ಹೇಳ್ಬೋದು. ಜೊತೆಗೆ ಸೂರ್ಯನು ಸಿಂಹ ರಾಶಿಯಲ್ಲಿ ಮತ್ತು ಚಂದ್ರನು ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಮತ್ತು ಅವತ್ತಿನ ದಿನದ ನಕ್ಷತ್ರ ಬಂದು ಚಿತ್ರಾ ನಕ್ಷತ್ರ ಜೊತೆಗೆ ಸ್ವಾತಿ ನಕ್ಷತ್ರ ಇರೋದ್ರಿಂದ ತುಂಬ ಒಳ್ಳೆಯ ದಿನದ ಸಮಯವಾಗಿದೆ. ಶನಿವಾರದಂದು ಸ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಅವತ್ತಿನ ದಿನ ಮಾಡಿದಂಥ ಪೂಜೆ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಉತ್ತಮ ಫಲ ಸಿಗುತ್ತೆ. ಇಂಥ ಶುಭ ದಿನದಂದು ಗಣೇಶ ಹಬ್ಬ ಇರೋದ್ರಿಂದ ಎಲ್ಲರೂ ಆ ವಿಘ್ನ ವಿನಾಶಕನ ಪೂಜೆಯನ್ನು ಮಾಡಲು ನಿರತರಾಗಿರ್ತೀವಿ. ಜೊತೆಗೆ ಯಾವ ಸಮಯದಲ್ಲಿ ನಾವು ಗೌರಿ ಗಣೇಶನನ್ನು ಮನೆಗೆ ಆಹ್ವಾನ ಮಾಡಿದರೆ ತುಂಬ ಒಳ್ಳೆಯದು, ಯಾವ ಒಂದು ಶುಭ ಸಮಯದಲ್ಲಿ ನಾವು ಪೂಜೆ ಮಾಡಿದರೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ಮುಹೂರ್ತ ಬಂದು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ. ಈ ಬ್ರಹ್ಮ ಮುಹೂರ್ತವು 4:38 ಪ್ರಾರಂಭವಾಗಿ 5:28 ಮುಕ್ತಾಯವಾಗುತ್ತೆ. ಈ ಒಂದು ಮುಹೂರ್ತದಲ್ಲಿ ನಾವು ಗೌರಿ ಗಣೇಶನನ್ನು ಆಹ್ವಾನ ಮಾಡಿ ಪೂಜೆ ಮಾಡ್ತೀವಿ, ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋರು ಈ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕೆ ತುಂಬ ಅತ್ಯುತ್ತಮವಾದಂಥ ಸಮಯ ಅಂತಲೇ ಹೇಳ್ಬೋದು. ಎರಡನೇ ಸಮಯ ಬಂದು ಕನ್ಯಾ ಲಗ್ನ. ಈ ಕನ್ಯಾ ಲಗ್ನಕ್ಕೆ ಅಧಿಪತಿ ಬಂದು ಬುಧ ಗ್ರಹ. ಈ ಬುಧ ಗ್ರಹ ವಿದ್ಯಾ ಬುದ್ಧಿಗೆ ಅಧಿಪತಿ. ಮಕ್ಕಳಿಗೆ ವಿದ್ಯಾ ಬುದ್ಧಿ ಒಲಿಯಲು ಬುಧ ಗ್ರಹನ ಅನುಗ್ರಹ ಬೇಕೇ ಬೇಕು. ಈ ಕನ್ಯಾ ಲಗ್ನದ ಸಮಯ ಬೆಳಗ್ಗೆ 6:48 8:28 ಹಾಗೆ ಮೂರನೇ ಲಗ್ನ ಬಂದು ತುಲಾ ಲಗ್ನ. ಈ ತುಲಾ ಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ. ಧನ ಧಾನ್ಯ ಸಂಪತ್ತಿನ ಅಧಿಪತಿ ಅಂದರೆ ಶುಕ್ರ ಗ್ರಹ ಅಂತಲೇ ಹೇಳ್ಬೋದು. ಈ ತುಲಾ ಲಗ್ನದ ಸಮಯ ಬಂದು ಬೆಳಗ್ಗೆ 8:28 10:02 ಹಾಗೆ ಇನ್ನೊಂದು ಲಗ್ನ ಅಂದರೆ 4ನೇ ಲಗ್ನ ವೃಶ್ಚಿಕ ಲಗ್ನ. ಈ ವೃಶ್ಚಿಕ ಲಗ್ನದ ಅಧಿಪತಿ ಬಂದು ಮಂಗಳ ಗ್ರಹ. ಈ ವೃಶ್ಚಿಕ ಲಗ್ನದ ಸಮಯ ಬೆಳಗ್ಗೆ 11:02 ಆರಂಭವಾಗಿ 12:01 ಮುಕ್ತಾಯವಾಗುತ್ತೆ. ಇನ್ನೊಂದು ಶುಭ ಮುಹೂರ್ತ ಅಂದರೆ ಮಕರ ಲಗ್ನ. ಇದು ಮಧ್ಯಾಹ್ನ 2:15 4:02 ಇರುತ್ತೆ. ಈ ಒಂದು ಸಮಯದಲ್ಲಿ ಪೂಜೆ ಮಾಡುವಂಥವರು ಗಣೇಶನನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡ್ಬೋದು. ಶನಿವಾರದಂದೇ ನಾವು ಗಣೇಶನ ವಿಸರ್ಜನೆ ಮಾಡ್ತೀವಿ ಅನ್ನೋರು ಅವರಿಗೂ ಸಹ ಒಂದು ಶುಭ ಮುಹೂರ್ತ. ನಾವು ಯಾವ ರೀತಿ ಗಣೇಶನನ್ನು ಮನೆಗೆ ಆಹ್ವಾನ ಮಾಡಬೇಕಾದ್ರೆ ಒಂದು ಒಳ್ಳೆಯ ಶುಭ ಮುಹೂರ್ತ ಗಳಿಗೆ ಸಮಯವನ್ನು ನೋಡ್ತೀವೋ ಅದೇ ರೀತಿ ಗಣೇಶ ವಿಸರ್ಜನೆಯನ್ನು ಮಾಡಬೇಕಾದ್ರೂ ಸಹ ಒಂದು ಒಳ್ಳೆಯ ಶುಭ ಮುಹೂರ್ತ ಲಗ್ನ ನಕ್ಷತ್ರವನ್ನು ನೋಡಿ ಮಾಡಬೇಕಾಗುತ್ತೆ. ಶನಿವಾರದಂದೇ ಗಣೇಶನನ್ನು ವಿಸರ್ಜನೆ ಮಾಡುವಂಥವರು ಮೀನ ಲಗ್ನ ಸಾಯಂಕಾಲ 6:35 8:45 ಈ ಒಂದು ಶುಭ ಸಮಯದ ಒಳಗಡೆ ನಾವು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡೋದಕ್ಕೆ ಒಳ್ಳೆಯ ಸಮಯ. ಆಮೇಲೆ ನಮಗೆ ಅಷ್ಟು ಶುಭದಾಯಕವಾದಂಥ ಸಮಯ ಇಲ್ಲದ ಕಾರಣ ಈ 8:45 ಒಳಗಡೆ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡೋದ್ರಿಂದ ನೀವು ಮಾಡಿದಂಥ ಪೂಜೆ ಹಬ್ಬಕ್ಕೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ಜೊತೆಗೆ ಯಾರೆಲ್ಲ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸ್ತಿದ್ದೀರೋ ನೈಸರ್ಗಿಕ ಮತ್ತು ಕೃತಕವಾಗಿ ತಯಾರಿಸಿದಂಥ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಮತ್ತು ನೈಸರ್ಗಿಕ ಬಣ್ಣಗಳಿಂದ ತಯಾರಿಸಿದಂಥ ಗಣೇಶ ಮೂರ್ತಿಗಳನ್ನೇ ಪೂಜಿಸಿ ಅಂತ ಹೇಳ್ತಾ, ಹಾಗೆ ಜೊತೆಗೆ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿ ಹಾಗೆ ಎಲ್ಲರಿಗೂ ಮುಂಚಿತವಾಗಿ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.